ಇವತ್ತು ನಮ್ಮ ಹತ್ರ ಇದೆ 42 ಹಾರ್ಸ್ ಪವರ್ ಇರೋ ರೆಡ್ ಹಾರ್ಸ್ ಮೆಸ್ಸಿ ಫರ್ಗೂಸನ್ 241 DI. ಈ ಗಾಡಿಲಿ 2.5 ಲೀಟರ್ ಇಂಜಿನ್ ಇದೆ, 42 ಹಾರ್ಸ್ ಪವರ್ ಇದೆ, 167 ಮ್ಯಾಕ್ಸಿಮಮ್ ಟಾರ್ಕ್ ಇದೆ. ಗಾಡಿ ಮಾತ್ರ ದಮ್ಮಾಗಿದೆ ಗುರು. ಮ್ಯಾಸಿ ಫರ್ಗೂಸನ್ 1953 ಕಂಪ್ನಿ ಸ್ಟಾರ್ಟ್ ಆಗಿತ್ತು. ಇದೊಂದು ಫಾರಿನ್ ಕಂಪ್ನಿ. ನಮ್ಮ ದೇಶಕ್ಕೆ ಟೆಫೆ ಅವರು 1960s ಅಲ್ಲಿ ಮ್ಯಾಸಿ ಫರ್ಗೂಸನ್ ಜೊತೆ ಡೀಲ್ ಮಾಡಿಕೊಂಡು ಅಂಡರ್ ಲೈಸೆನ್ಸ್ ಅಲ್ಲಿ ಟ್ರ್ಯಾಕ್ಟರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಗೆ ಬಿಡ್ತಾರೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಟೆಫೆ ಅಂದರೆ ಟ್ರ್ಯಾಕ್ಟರ್ ಅಂಡ್ ಫಾರ್ಮಿಂಗ್ ಎಕ್ವಿಪ್ಮೆಂಟ್ಸ್ ಅಂತ ತಮಿಳ್ನಾಡಲ್ಲಿರೋ ಚೆನ್ನೈ ಬೇಸ್ಡ್ ಕಂಪ್ನಿ ಇದು. ಎಷ್ಟೋ ಜನ ಈ ಟ್ರ್ಯಾಕ್ಟರ್ ಟೆಫೆ ಕಂಪ್ನಿದೆ ಅಂದ್ಕೊಂಡಿದ್ದಾರೆ, ಆದರೆ ಇದು ಒರಿಜಿನಲ್ ಬ್ರೀಡ್ ಬಂದು ಫಾರಿನ್ ಬ್ರೀಡ್ ಇದು. ಚಾರ್ಸಿ ನಂಬರು, ಇಂಜಿನ್ ನಂಬರು ಒಂದು ಮೆಟಲ್ ಚೀಟಲ್ಲಿ ಹಾಕಿದ್ದಾರೆ. ಮಾಡೆಲ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಹುಡ್ಕ ಕಷ್ಟ ಆಗಬಾರ್ದು ಅಂತ. ಐ ಲಿಫ್ಟ್ ಅಂತ ಹಾಕಿದ್ದಾರೆ. ಈ ಟ್ರ್ಯಾಕ್ಟರ್ ಹೈಡ್ರಾಲಿಕ್ಸ್ ಮತ್ತೆ ಗೈಮೆಗೆ ಫೇಮಸ್. ಈ ಗಾಡಿಲಿ ಸೀಲ್ಡ್ ಡ್ರೈ ಡಿಸ್ಕ್ ಡ್ಯೂಯಲ್ ಬ್ರೇಕ್ಸ್ ಇದೆ. ಆಕ್ಸಿಲೇಟರ್ ಪೆಡಲ್ನ ಫುಟ್ ರೆಸ್ಟ್ ಇಂದ ಹೈಟ್ ಅಲ್ಲಿ ಕೊಟ್ಟಿದ್ದಾನೆ. ಡ್ರೈ ಫ್ರಿಕ್ಷನ್ ಡ್ಯೂಯಲ್ ಟೈಪ್ ಕ್ಲಚ್ ಬರುತ್ತೆ ಗಾಡಿಲಿ. ಡ್ರೈವರ್ ಫ್ರಂಟ್ ಪಾರ್ಕಿಂಗ್ ಬ್ರೇಕ್ ಇದೆ. ಸ್ಲೈಡಿಂಗ್ ಮೆಸ್ ಗೇರ್ ಬಾಕ್ಸ್ ಇದೆ. 4 ಫಾರ್ವರ್ಡ್ 1 ರಿವರ್ಸ್. ಇಲ್ಲಿ ಇಂಜಿನ್ ರೇಂಜ್ ಕನ್ವರ್ಟರ್ ಇದೆ, ಹೈ ರೇಂಜ್ ಮತ್ತೆ ಲೋ ರೇಂಜ್. ಗೇರ್ ಬಾಕ್ಸ್ ಸ್ಟ್ರಕ್ಚರ್ ಹೈಟ್ ಇರೋದ್ರಿಂದ ಡ್ರೈವಿಂಗ್ ಅಲ್ಲಿ ಅಷ್ಟು ಕಂಫರ್ಟ್ ಸಿಗಲ್ಲ. ಲೆಗ್ ರೂಮಿಗೆ ಸ್ಪೇಸ್ ಇಲ್ಲ. ಕಾಲ್ ಉದ್ದ ಇರಬೇಕು, ಇಲ್ಲ ನಿಗ್ರಿ ಕ್ಲಚ್ ಬ್ರೇಕ್ ಹಿಡಿಬೇಕಾಗುತ್ತೆ. ಈ ಸೈಡು ಟೈರ್ ರಾಡ್ ಇದೆ. ಸ್ಟೇರಿಂಗ್ ಅಲ್ಲಿ ಅಷ್ಟೇನು ಆರ್ಡ್ನೆಸ್ ಫೀಲ್ ಆಗಲ್ಲ. ಈ ಸೈಡು ಟೈರ್ ರಾಡ್ ಇದೆ. ಹೆಡ್ ಸೈಡು ಇರೋದ್ರಿಂದ ಆರಾಮಾಗಿ 0 ಕಟ್ಟಲ್ಲಿ ಹೊಡೆದಂಗೆ ಹೊಡಿಬೋದು ಸ್ಟೇರಿಂಗು. ಫುಲ್ ಸ್ಟೇರಿಂಗ್ ಕಿಟ್ಟು ರಾನೆ ಕಂಪ್ನಿದಿದೆ. ಇಲ್ಲೇ ತಿರುಗಿಸೋಣ ಗಾಡಿನ. ತಿರುಗು 0 ಕಟ್ಟಲ್ಲಿ ತಿರುಗಿಸ್ಬೋದು ಗುರು. ಗಾಡಿ ಮಾತ್ರ ಸಂದಿಗಿಂದಿಲೆಲ್ಲ ಆರಾಮಾಗಿ ತಿರುಗಿಸ್ಬೋದು ಗಾಡಿನ. ನೋಡೋಕ್ಕೆ ಚೋಟ ಗಾಡಿ ಇರ್ಬೋದು, ಕುದುರೆ ಹೋದಂಗೆ ಹೋಗ್ತಾ ಇದೆ ಗಾಡಿ ಮಾತ್ರ. ಲವ್ ಯು. ಇಲ್ಲಿ ಏರ್ ಪ್ರೀ ಕ್ಲೀನರ್ ಇದೆ. ಡಸ್ಟ್ ಪಾರ್ಟಿಕಲ್ ಎಲ್ಲ ಫಿಲ್ಟರ್ ಆಗಿ ಏರ್ ಕ್ಲೀನರಿಗೆ ಬರುತ್ತೆ. ಆಯಿಲ್ ಬಾಟ್ ಟೈಪ್ ಕ್ಲೀನರ್ ಇದು. ಇಲ್ಲಿ ಫಿಲ್ಟರ್ ಆಗಿ ಇಂಜಿನಿಗೆ ಸಪ್ಲೈ ಆಗುತ್ತೆ ಏರು. ಭಾಷೆ ಮಾತಾಡಿದ್ದ ಭಾಷೆ ಎಕ್ಸಾಸ್ಟ್ ಇಂಜಿನ್ ಇಂದ ವರ್ಟಿಕಲ್ ಆಗಿದೆ. ಸೈಲೆನ್ಸರ್ ಹೆವಿ ಉದ್ದ ಇದೆ ಗುರು. ಫ್ರಂಟ್ ಬೆಂಡ್ ಆಕ್ಸಲ್ ಬರುತ್ತೆ ಈ ಗಾಡಿಲಿ. ಬಂಪರ್ ನೋಡು ಗುರು, ಹೆವಿ ಗೇಜ್ ಅಲ್ಲಿ ಇದೆ. ಇವರೇ ಹಾಕ್ಸಿದ್ರ ಇಲ್ಲ ಸ್ಟಾಕ್ ಬಂದಿತ್ತು ನನಗೆ ಗೊತ್ತಿಲ್ಲ. ಈ ಗಾಡಿಗೆ ಹೆವಿ ಗೇಜ್ ಅಲ್ಲಿ ಇದೆ ಮಾತ್ರ. ಇಲ್ಲೂ ಟೆಫೆ ಇದೆ. ಆಲ್ಮೋಸ್ಟ್ ಎಲ್ಲ ಪಾರ್ಟ್ಸ್ ಮೇಲೆ ಹಾಕಿದ್ದಾರೆ ಅವ್ರ ಕಂಪನಿ ನೇಮ್ನ. ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದಿರಾ, ಎಲ್ಲಾ ಮಾಡಿದಿರಾ. ಇದರಲ್ಲಿ ಆಲ್ಟರ್ನೇಟರ್ನ ಯೂಸ್ ಮಾಡಿದ್ದಾರೆ. ಡೈನಮೋ ಅಲ್ಲ, ನೀಟಾಗಿ ಕವರ್ ಮಾಡಿದ್ದಾರೆ. ಲೂಕಾಸ್ TVS ಕಂಪ್ನಿ ಆಲ್ಟರ್ನೇಟರ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟರ್ ಇದೆ. ಆಲ್ಟರ್ನೇಟರ್ ಮತ್ತು ಸ್ಟಾರ್ಟರ್ನ ಒಂದೇ ಸೈಡಲ್ಲಿ ಕೊಟ್ಟಿದ್ದಾರೆ. ಆಟೋಲೆ ಕಂಪ್ನಿ ಸ್ಟಾರ್ಟರ್ನ ಯೂಸ್ ಮಾಡಿದ್ದಾರೆ ಈ ಗಾಡೀಲಿ. ಬನ್ನಿ ಒಂದು ಲಾಂಗ್ ರೈಡ್ ಹೋಗೋಣ ಟ್ರ್ಯಾಕ್ಟರಲ್ಲಿ. ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡು ಓಡಿಸೋ ಗತ್ತು ಯಾವ ಗಾಡಿಗೂ ಬರಲ್ಲ ಗುರು. ಈ ಗತ್ತು ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಿರುವನು. ನನಗೆ ಸುಮಾರು ಕಮೆಂಟ್ಸ್ ಬಂದಿತ್ತು ಮ್ಯಾಸಿ ಫರ್ಗೂಸನ್ 241 ಟ್ರ್ಯಾಕ್ಟರ್ನ ರಿವ್ಯೂ ಮಾಡಿ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲು ಮೆಸೇಜ್ ಕೂಡ ಮಾಡಿದ್ರು ಒಬ್ರು, ಹೇಮಂತ್ ಅಂತ, ಚಿತ್ರದುರ್ಗದಿಂದ. ಹೆವಿ ಕ್ರೇಜ್ ಅಂತೆ 241 ಗಾಡಿ ಮೇಲೆ. ಖುಷಿ ಆಯ್ತು ಅವ್ರ ಕ್ರೇಜ್ ನೋಡಿ. ಬಾನೆಟ್ ಓಪನ್ ಮಾಡಿದ್ರೆ ಬಾನೆಟ್ ತುಂಬ ಡೀಸೆಲ್ ಟ್ಯಾಂಕ್ ಇದೆ ಗುರು. ಕಣ್ಣಿಗೇನು ಕಾಣಿಸೋದೇ ಇಲ್ಲ. 47 ಲೀಟರ್ ಡೀಸೆಲ್ ಕೆಪಾಸಿಟಿ ಇದೆ ಟ್ಯಾಂಕಿಗೆ. ಕರೆಕ್ಟಾಗಿ ಇಂಜಿನ್ ಮೇಲೆ ಮೌಂಟ್ ಆಗಿದೆ. ಬೇರೆ ಟ್ರ್ಯಾಕ್ಟರ್ಸಲ್ಲಿ ಡೀಸೆಲ್ ಟ್ಯಾಂಕಿಗೆ ಅಂತ ಸಪ್ರೇಟ್ ಸ್ಪೇಸ್ ಕೊಟ್ಟಿರ್ತಾರೆ. ಆದರೆ ಮ್ಯಾಸಿ ಫರ್ಗೂಸನಲ್ಲಿ ಡೀಸೆಲ್ ಟ್ಯಾಂಕ್ನ ಇಂಜಿನ್ ಮೇಲೆ ಮೌಂಟ್ ಮಾಡಿ ಗಾಡಿನ ಲೆಂತ್ ಕಡಿಮೆ ಮಾಡಿದ್ದಾರೆ. ಟ್ರ್ಯಾಕ್ಟರ್ ಡಿಸೈನರ್ ಮಾತ್ರ ಕಿಲಾಡಿ ಗುರು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳಬೇಕಾ? ಫ್ರಂಟ್ ವೀಲು 6/16 ಇಂಚಸ್ ಇದೆ. ರೇರ್ ವೀಲು 13.6/28 ಇಂಚಸ್ ಇದೆ. ಅದಕ್ಕೆ ಗಾಡಿ ಹೈಟಲ್ಲಿ ಕಾಣಿಸ್ತಿದೆ ಗುರು. ಬಾನೆಟ್ ಮೇಲೆ 2 ಪ್ಯಾನಲ್ಸ್ ಬರುತ್ತೆ. ಈ ಪ್ಯಾನಲ್ ರೇಡಿಯೇಟರ್ಗೆ ವಾಟರ್ ಹಾಕೋಕೆ, ಮತ್ತು ಈ ಪ್ಯಾನಲ್ ಡೀಸೆಲ್ ಹಾಕೋಕೆ. ಇಲ್ಲಿ 2 ಡೀಸೆಲ್ ಫಿಲ್ಟರ್ಸ್ ಇದೆ. ಇಲ್ಲಿ ಡೀಸೆಲ್ ಪಂಪ್ ಇದೆ. ಡೀಸೆಲ್ ಪಂಪ್ ಮಾಡಿ 3 ಇಂಜೆಕ್ಟರ್ಸಿಗೆ ಸಪ್ಲೈ ಮಾಡುತ್ತೆ. ಡೀಸೆಲ್ ಇಂಜೆಕ್ಟರ್ಸು, ಡೀಸೆಲ್ ಪಂಪು ಮತ್ತು ಡೀಸೆಲ್ ಫಿಲ್ಟರ್ಸು ಇದೆಲ್ಲ ಬಾಷ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಇಲ್ಲೊಂದು ಎಕ್ಸ್ಟ್ರಾ ಡೀಸೆಲ್ ಫಿಲ್ಟರ್ ಇದೆ, ಅದು ಡೀಸೆಲ್ ಮ್ಯಾನ್ಯಲ್ ಪಂಪಿಗೆ ಕನೆಕ್ಷನ್ ಇದೆ. ಇಲ್ಲೆರಡು ಡೀಸೆಲ್ ಫಿಲ್ಟರ್ಸ್ ಇದೆ, ಅದು ಡೀಸೆಲ್ ಪಂಪಿಗೆ ಕನೆಕ್ಷನ್ ಇದೆ. ಈ ಮ್ಯಾನ್ಯಲ್ ಪಂಪ್ನ ನಾವು ಎಂತಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಪಂಪಲ್ಲಿ ಏನಾದರೂ ಏರ್ ಬ್ಲಾಕ್ ಆದರೆ ಅದನ್ನು ರಿಲೀಸ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಸೀಟಿಂಗ್ ಕಂಫರ್ಟ್ ಏನು ಅಷ್ಟೇನಿಲ್ಲ ಗುರು ಈ ಗಾಡೀಲಿ. ಎಲ್ಲ ಇಕ್ಕಟ್ಟಲ್ಲಿದೆ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಸ್ಟೇರಿಂಗ್ ಮಾತ್ರ ದೊಡ್ಡದಾಗಿದೆ, ಲಾರಿ ಥರ. ಅದಕ್ಕೆ ಆರಾಮಾಗಿ ಕಟ್ ಮಾಡ್ಬೋದು ಈಸಿಯಾಗಿ ಈ ಗಾಡಿನ. ಇಂಜಿನ್ಗೆ 6 ಇಂದ 7 ಲೀಟ್ರ್ ಆಯಿಲ್ ಬೇಕು. ಇದು ರಿಸರ್ವಾಯರು. ಇಲ್ಲಿ ಕ್ಲಚ್ ಮೆಕಾನಿಸಮ್ ಇರುತ್ತೆ. ಇಲ್ಲಿ ಯಾವುದು ಆಯಿಲ್ ಸರ್ಕ್ಯುಲೇಷನ್ಸ್ ಇರಲ್ಲ. ಮತ್ತು ಗೇರ್ ಬಾಕ್ಸು ಮತ್ತು ಹೈಡ್ರಾಲಿಕ್ಸಿಗೆ ಒಂದು 25 ಲೀಟ್ರ್ ಆಯಿಲ್ ಬೇಕು ಗುರು. ಇಂಜಿನ್ ಆಯಿಲು, ಗೇರ್ ಬಾಕ್ಸ್ ಆಯಿಲು, ಫುಲ್ ಆಯಿಲ್ ಚೇಂಜ್ ಮಾಡಿಸ್ತೀನಿ ಅಂದರೆ
ಹೈಡ್ರಾಲಿಕ್ಸ್ ಅಲ್ಲಿ ADDC ಸಿಸ್ಟಮ್ ಇದೆ, ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್ ಅಂತ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಒಂದೇ ಲೆವೆಲಲ್ಲಿ ಗೇಮೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಮಣ್ಣೆ ಏನಾದ್ರೂ ಗಟ್ಟಿ ಸಿಕ್ಕಿದ್ರೆ ಡೆಪ್ತ್ ಹಂಗೆ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ಇದು ಪೊಸಿಷನ್ ಕಂಟ್ರೋಲ್, ಹೈಡ್ರಾಲಿಕ್ಸ್ ಅಪ್ ಅಂಡ್ ಡೌನ್ ಮೂವ್ಮೆಂಟ್ಗೆ ಯೂಸ್ ಮಾಡ್ತೀವಿ. ಇದು ಡ್ರಾಫ್ಟ್, ಎಷ್ಟು ಡೆಪ್ತ್ ಬೇಕೋ ಅಷ್ಟು ಸೆಟ್ ಮಾಡ್ಕೊಂತೀವಿ ಇದರಲ್ಲಿ. ಟ್ರ್ಯಾಕ್ಟರ್ಗೆ ಆಲ್ರೆಡಿ ನೇಗ್ಲಾಕ್ ನಿಲ್ಸಿದಾರೆ. ನಮ್ಮ ಸೈಡ್ ಇದನ್ನ ಕುಳ್ವಾಡ ಅಂತಾರೆ. ನೇಗ್ಲು ಹಾಕಿದ್ರೆ ಈ ತರ ಲುಕ್ ಕಾಣಿಸುತ್ತೆ ಟ್ರ್ಯಾಕ್ಟರ್. 2 ಲಿಫ್ಟ್ ಆರ್ಮು ಕೆಳಗಡೆ ಕನೆಕ್ಟ್ ಆಗಿರುತ್ತೆ, ಮೇಲ್ಗಡೆ ಟಾಪ್ ಲಿಂಕ್ ಕನೆಕ್ಟ್ ಆಗಿರುತ್ತೆ. ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ಬೋದು ಇದನ್ನ. ಇಲ್ಲಿ ಉಕ್ ಬೆಡ್ಡಿಂಗ್ ಇದೆ ಟ್ರೈಲರ್ ಹಾಕೊಳ್ಳೋಕೆ. ಇಲ್ಲಿ PTO ಶಾಫ್ಟ್ ಇದೆ ಒಳಗಡೆ. ಜಾಮ್ ಆಗ್ಬಿಟ್ಟಿದೆ ಗುರು, ಬರ್ತಲೇ ಇಲ್ಲ. ಇದ್ರೊಳಗಡೆ PTO ಶಾಫ್ಟ್ ಇದೆ. ರೋಟ್ರಿ ವೇಟ್ರಿಗೆಲ್ಲ ನಾವು PTO ಯೂಸ್ ಮಾಡ್ತೀವಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಇಲ್ಲೊಂದು ಫೈಬರ್ ಟೂಲ್ ಬಾಕ್ಸ್ ಇದೆ. ಮುಂಚೆಲ್ಲ ಮೆಟಲ್ ಬರ್ತಾ ಇತ್ತು, ಇದೆಲ್ಲ ಜುಗಾಡಾಗ್ಬಿಟ್ಟಿದೆ ಇವಾಗ. ಇಲ್ಲಿ ಹ್ಯಾಂಡ್ ಥ್ರಾಟಲ್ ಲಿವರ್ ಇದೆ. ಇಂಜಿನ್ RPM ನ ಕಾನ್ಸ್ಟೆಂಟ್ ಆಗಿ ಸೆಟ್ ಮಾಡ್ಬೋದು. ಸೆಂಟರಲ್ಲಿ RPM ಮೀಟರ್ ಇದೆ, ಆಯಿಲ್ ಪ್ರೆಷರ್ ಗೇಜು, ಬ್ಯಾಟ್ರಿ ವೋಲ್ಟ್ ಮೀಟರು, ವಾಟರ್ ಟೆಂಪರೇಚರ್ ಗೇಜು, ಫ್ಯೂಯಲ್ ಲೆವೆಲ್ ಗೇಜ್ ಇದೆ. ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಚಿಕ್ಕದಾಗಿ ಚೆನ್ನಾಗಿದೆ. ಇಲ್ಲಿ ಡಿಜಿಟಲ್ ಮೀಟರ್ ಇದೆ, ಗಾಡಿ ಎಷ್ಟು ರನ್ ಆಗುತ್ತೋ ಅಷ್ಟು ಡಿಸ್ಪ್ಲೇ ಆಗುತ್ತಲ್ಲೇ. ಇದು ಹೆಡ್ಲೈಟ್ ಆನ್ ಆಫು, ಡ್ಯಾಶ್ಬೋರ್ಡ್ ಲೈಟು ಇದೆಲ್ಲ ಕಂಟ್ರೋಲ್ ಇರುತ್ತೆ. ಇದು ಪಾರ್ಕಿಂಗ್ ಲೈಟ್ ಸ್ವಿಚ್ಚು. ಇಲ್ಲಿ ಕೀ ಟರ್ನ್ ಆನ್ ಸಾಕೆಟ್ ಇದೆ, ಇನ್ಸೈಡ್ ಇದೆ ಒಳಗಡೆ. ಇದು ಇಂಡಿಕೇಟರ್ ಸ್ವಿಚ್ಚು, ಲಿವರ್ ಥರ ಚೆನ್ನಾಗಿದೆ. ಇಲ್ಲಿ ಇಂಡಿಕೇಟರ್ಸ್ ಇದೆ ಮಡ್ಗಾಡಲ್ಲಿ. ಬ್ರೇಕ್ ಲ್ಯಾಂಪ್ಸ್ 2 ಸೈಡು ಇಲ್ಲ ಗುರು, ಎಲ್ಲ ಜುಗಾಡಾಗಿ ಹೋಗಿದೆ. ಟ್ರ್ಯಾಕ್ಟರ್ ಇರೋದೇ ಆಫ್ ರೋಡಲ್ಲಿ ಓಡಾಡೋಕ್ಕೆ. ಲೈಟು ಗೀಟು ಬಗ್ಗೆ ನೀವೆಲ್ಲ ಕೇರೆ ಮಾಡೋಂಗಿಲ್ಲ. ಸೀಟಿಗೆ ಈ ಥರ ರಗ್ ಹಾಕ್ಬಿಟ್ಟು ಕಂಫರ್ಟ್ ಮಾಡ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಬ್ಯಾಕೆಲ್ಲ ಬರ್ನ್ ಆಗಿಬಿಡುತ್ತೆ. ಕಂಫರ್ಟ್ ಇದೆ ಗುರು ಸೀಟು. ಸೀಟಲ್ಲಿ 2 ಹೆಲಿಕಲ್ ಸ್ಪ್ರಿಂಗ್ ಬರುತ್ತೆ, ಮತ್ತು ಒಂದು ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಬರುತ್ತೆ. ವೆಯ್ಟಿಗೆ ತಕ್ಕನಾಗೆ ಸೀಟ್ನ ಅಡ್ಜಸ್ಟ್ ಮಾಡ್ಕೊಬೋದು. ಬರೀ ಬೈಕು ಕಾರ್ಗೆ ಅಷ್ಟೆಲ್ಲ ಕ್ರೇಜ್ ಇರೋದು, ಟ್ರ್ಯಾಕ್ಟರ್ಗೆ ಹೆವಿ ಕ್ರೇಜ್ ಇದೆ. ಕೆಲವ್ರಿಗೆ ಒಂದು ಆಸೆ ಇರುತ್ತೆ, ನಾನು ಇದೇ ಬೈಕ್ ತೊಗೋಬೇಕು, ಇದೇ ಕಾರೇ ತೊಗೋಬೇಕು ಅಂತ. ಆದರೆ ನಮ್ಮ ರೈತರಿಗೆ ಗತ್ತೆ ಬೇರೆ. ಒಂದ್ಸಲ ಇದೇ ಟ್ರ್ಯಾಕ್ಟರ್ನ ತೊಗೋಬೇಕು ಅಂತ ಫಿಕ್ಸ್ ಆದರೆ 10 ಲಕ್ಷ ಆಗಿರಲಿ ಇಲ್ಲ 15 ಲಕ್ಷ ಆಗಿರಲಿ, ಅದು ತೊಗೊಳ್ಳೋವರೆಗೂ ಸಮಾಧಾನನೇ ಇರಲ್ಲ. ದುಡ್ಡಿದ್ದಾಗ ಶೋಕಿ ಮಾಡೋಕ್ಕೆ ಬೈಕು ಕಾರ್ನ ತೊಗೊತೀವಿ, ಆದರೆ ನಮಗೋಸ್ಕರ ದುಡಿಯೋದಂದ್ರೆ ಈ ಟ್ರ್ಯಾಕ್ಟರ್ಗಳು. 2 ಹಾಲೋಜನ್ ಹೆಡ್ ಲ್ಯಾಂಪ್ಸ್ ಇದೆ, ಬಾನೆಟ್ ಇನ್ಸೈಡ್ ಇದೆ. ಫ್ರಂಟ್ ಲುಕ್ ಏನು ಅಷ್ಟೇನು ಚೆನ್ನಾಗಿಲ್ಲ ಈ ಗಾಡಿಗಳಲ್ಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇಲ್ಲಿ ಇಂಜಿನ್ ಕಟ್ ಆಫ್ ನೋಡಿ ಯಾವ ತರ ಜುಗಾಡ್ ಮಾಡಿದ್ದಾರೆ ಅಂದ್ರೆ, ಸೈಕಲ್ದು ಬೆಲ್ ಹಾಕಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ 1K ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ. ಇವತ್ತು 1K ಇದೆ, ಇನ್ನೊಂದು ದಿನ 10K ಆಗುತ್ತೆ. ಹಿಂಗೆ ನಿಮ್ ಸಪೋರ್ಟ್ ಮಾಡ್ತಾ ಇರಿ, ಬೇಗ 10K ರೀಚ್ ಮಾಡೋಣ. ನೋಡ್ತಾ ಇರಿ ನಾಕ್ಸ್ ಕನ್ನಡ. ನೋಡಿ ಸ್ವಾಮಿ, ನಾವಿರೋದು ಹೀಗೆ